ನಾನು ಅನೇಕ ಬಾರಿ ಗಡಿಗಳಿಗೆ ಹೋಗಿ ಬಂದಿದ್ದೀನಿ. 2 ಗಡಿಗಳು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸೋದು. ಒಂದು ಚೀನಾ ಮತ್ತು ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿರುವ ಈ ಸಿಯಾಚಿನ್ನ ಬುಡಕ್ಕೆ ನಾನು ಹೋಗಿ ಬಂದೀನಿ. ಕರ್ದುಂಗ್ಲಾ ಪಾಸ್ನಿಂದ ಕೆಳಕ್ಕೆ ಹೋಗಬೇಕು. ಎರಡನೇದು ಇತ್ತೀಚೆಗೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿ ಬಂದಿದ್ದೀನಿ, ಬಾಂಗ್ಲಾದೇಶದ ಬಾರ್ಡರ್ಗೆ. ಬಾಂಗ್ಲಾದೇಶದ ಬಾರ್ಡರ್ಗೆ ಹೋಗಿ ಬಂದಾಗ ಒಬ್ಬ ಸೈನಿಕ ನನಗೆ ಸಿಕ್ಕಿದ್ದ. ಆ ಸೈನಿಕ ಆಂಧ್ರದವನಂತೆ. ನಾವು ಬಂದ ತಕ್ಷಣ ಬಹಳ ಖುಷಿಯಿಂದ ನಮ್ಮನ್ನು ಕರ್ಕೊಂಡು ಹೋದ, ಎಲ್ರಿಗೂ ಪರಿಚಯಿಸಿದ. ನಮ್ಮೂರವರು ಸರ್, ನಮ್ಮ ಕಡೆಯವರು ಅಂತ. ನಾನು ಕೇಳಿದೆ, ಅದೆಂಗಪ್ಪ ನಮ್ಮ ಕಡೆಯವರು ಅಂತೀಯಾ? ನಮ್ದು ಕರ್ನಾಟಕ, ನಿಮ್ದು ಆಂಧ್ರ, ಹೆಂಗ್ ಒಂದಾಗ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅವನಂದ, ಸರ್ ಇಲ್ಲಿ ಕರ್ನಾಟಕ ಆಂಧ್ರ ಅಲ್ಲ ಸರ್, ಸೌತ್ ನಾರ್ತ್ ಅಂತ ನಡೆಯುತ್ತೆ, ನಾವೆಲ್ಲ ಸೌತ್ನವರು ಒಂದು ಸರ್ ಅಂತಂದ. ಹೇಳಿದೆ ವಂಡರ್ಫುಲ್, ಅಲ್ಲಾದ್ರೂ ಇದು ಗೊತ್ತಾಗುತ್ತಲ್ಲ ಅಂತ ಅವನು ಕರ್ಕೊಂಡು ಹೋದ್ರೆ ಟೀ ಕೊಟ್ಟ, ತಿಂಡಿ ಕೊಟ್ಟ. ಎಲ್ಲ ಮುಗಿದ್ಮೇಲೆ ನಾನು ಸುಮ್ಮನೆ ಕೇಳಿದೆ ಅವನಿಗೆ, ಮನೆಗೆ ಹೋಗಿ ಎಷ್ಟು ದಿನ ಆಗಿದ್ಯಪ್ಪ? ಅವನೇನಂದ ಗೊತ್ತಾ? ಸರ್ ಮನೆಗೆ ಹೋಗಿ, ನನ್ನ ಮಗು ಹುಟ್ಟಿದಾಗ ನಾನು ಮನೆಗೆ ಹೋಗಿದ್ದೆ, ಮಗುವಿಗೆ 1 ವರ್ಷ ಆಗಿದೆ ಇವತ್ತು, ನಂಗೆ ರಜೆ ಸಿಗಲಿಲ್ಲ, ಮೋಸ್ಟ್ಲಿ 2ನೇ ವರ್ಷಕ್ಕಾದರೂ ರಜಾ ಸಿಗ್ಬೋದು ಅಂತ ಬಹಳ ಸಂಕಟದಿಂದ ಹೇಳ್ಬಿಟ್ಟಾನೆ. ನಂಗೆ ಬಹಳ ನೋವಾಗ್ಬಿಡ್ತು. ಒಬ್ಬ ಸೈನಿಕ 2 ವರ್ಷದಿಂದ ಹುಟ್ಟಿರೋ ಮಗುವಿನ ಮುಖ ನೋಡ್ಲಿಲ್ಲ, ಒಬ್ಬ ಸೈನಿಕ 2 ವರ್ಷದಿಂದ ಹೆಂಡತಿ ಮುಖ ನೋಡ್ಲಿಲ್ಲ, ಅಪ್ಪ ಅಮ್ಮನ್ ಸಂತೈಸ್ಲಿಕ್ಕೆ ಆಗ್ಲಿಲ್ಲ. ಅಂಥ ಸೈನಿಕರು ತಲೆ ಕಡಿದು ಹೋದ್ರೆ ಈ ದೇಶದ ನಾಯಕರು ಮಾತು ಆಡಲ್ಲ ಅಂದ್ರೆ ಎಂಥ ಪರಿಸ್ಥಿತಿ ರೀ. ಆ ಸೈನಿಕರು ಆ ಹೊತ್ನಲ್ಲಿ ನಿಂತ್ಕೊಂಡು, ಸತ್ಯ ಹೇಳ್ತೀನಿ, ಬೆಳಗ್ಗೆ 4:15 ಬಂದಾಗ ನನಗೆ ಶಿರಸಿ ತುಂಬಾ ಚಳಿ ಆಗ್ಬಿಟ್ಟಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ನೀವು ಯಾವಾಗ್ಲಾದ್ರೂ ಸಿಯಾಚಿನ್ನ ಬುಡಕ್ಕೆ ಹೋಗಿ ನಿಂತು ನೋಡ್ಬೇಕು, -20 ಡಿಗ್ರಿ ಇರುತ್ತೆ ರೀ, -20 ಡಿಗ್ರಿ, -24 ಡಿಗ್ರಿ, -40 ಡಿಗ್ರಿವರೆಗೂ ಸಿಯಾಚಿನ್ನ ತುದಿಯಲ್ಲಿರುತ್ತೆ. ಅಲ್ಲಿನ ಸೈನಿಕನ ನಾನು ಕೇಳ್ತಿದ್ದೆ, ಅಲ್ಲಿ ನಿಂತ್ಕೊಂಡ್ರೆ ಏನು ಆಗಲ್ವೇನೋ? ಏನೂ ಆಗಲ್ಲ ಸರ್, 3 ತಿಂಗಳಲ್ಲಿದ್ರೆ ಜೀವನದಲ್ಲಿ 1 ವರ್ಷ ಆಯಸ್ ಕಡಿಮೆ ಆಗುತ್ತೆ, ಇನ್ನೇನೂ ಆಗಲ್ಲ ಅಂತಂದ. ನಿಮಗೆ ಎಷ್ಟು ವರ್ಷದ ಎಷ್ಟು ತಿಂಗಳದ್ದು ಹಾಕ್ತಾರಪ್ಪ ಅಂದ್ರೆ 3 ತಿಂಗಳು ಹಾಕ್ತಾರೆ, ಕೆಲವೊಂದ್ಸಲ 6 ತಿಂಗಳು ಅಲ್ಲೇ ಇರ್ಬೇಕಾಗ್ಬಿಡತ್ತೆ. ಜೀವನದ 2 ವರ್ಷ ಆಯಸ್ಸನ್ನ ಯುದ್ಧವೂ ಮಾಡದೆ ನಮಗೋಸ್ಕರ ಕಳ್ಕೊಂಡ್ ಬಿಡ್ತಾರಲ್ಲ, ಯಾವತ್ತಾದ್ರೂ ಹೊಟ್ಟೆ ಉರಿಯಾಗಿದೆಯನ್ರಿ? ಪಾಪಿ ರಾಷ್ಟ್ರ ಪಾಕಿಸ್ತಾನ ಇದೆಯಲ್ಲ, ಈ ಪಾಕಿಸ್ತಾನ ಅನ್ನೋ ರಾಷ್ಟ್ರ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಕಾರ್ಗಿಲ್ ಮೇಲಿಂದ ಮೂಲಕ ಬಂದಾಗ, ಈ ಕಾರ್ಗಿಲ್ ನಲ್ಲಿ ನಿಂತ್ಕೊಂಡು ನಮ್ಮ ಮೇಲೆ ಮಾಡಿದಂತ ಅತ್ಯಾಚಾರವನ್ನು ಯಾವತ್ತಾದ್ರೂ ನೆನಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆಯೇನು? ನಾನು ಕಾರ್ಗಿಲ್ನ ಭೂಮಿಗೆ ಹೋಗಿದ್ದೆ, ತೊಲೋಲಿಂಗ್ನ ಬುಡದ ಕೆಳಗೆ ನಿಂತ್ಕೊಂಡಿದ್ದಾಗ ಒಬ್ಬ ಸೈನಿಕ ಇದ್ದ, ಸಿಖ್ ರೆಜಿಮೆಂಟ್ ಅವನು. ಈ ಸೈನಿಕ ಕಾರ್ಗಿಲ್ ಭೂಮಿಯಲ್ಲಿ ಆ ತೊಲೋಲಿಂಗ್ನ ಬುಡದಲ್ಲಿ ನಿಂತ್ಕೊಂಡು ಬಂದವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದ ಯುದ್ಧ ಹೇಗಾಗತ್ತೆ ಅಂತ. ನೀವು ನಂಬಲ್ಲ, ಪ್ರತಿ ಬಾರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅವನಿಗೆ. ನಾನು ಹೋಗಿ ಕೇಳಿದೆ, ದಿನಕ್ಕೆ ಎಷ್ಟು ಸಲ ಎಕ್ಸ್ಪ್ಲೈನ್ ಮಾಡ್ತೀಯಪ್ಪ ಈ ಥರ? ಅವನೊಂದು 18-20 ಸಲ ಆದರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಭಾನುವಾರ ಬಂತು ಅಂದರೆ 40-45 ಸಲ ಆದರೂ ಆಗತ್ತೆ ಸರ್. ನಾನು ಕೇಳಿದೆ, ಪ್ರತಿ ಬಾರಿ ಕಣ್ಣೀರು ಇಡ್ತೀಯನೋ? ಅವನೇನಂದ ಗೊತ್ತೇನ್ರಿ? ಅವನಂತಾನೆ, ಸರ್ ಸತ್ತವರು ನನ್ನ ಆತ್ಮೀಯ ಗೆಳೆಯರು ಸರ್. ಆ ಜಾಗದಲ್ಲಿ ಅವತ್ತು ನಾನು ಎಲ್ಲೋ ಮಿಸ್ ಆಗ್ಬಿಟ್ಟೆ, ಇಲ್ಲದೆ ಹೋಗಿದ್ರೆ ನಾನು ಅವ್ರ ಜೊತೆ ಹುತಾತ್ಮನಾಗಿರ್ತಿದ್ದೆ. ಅವರನ್ನು ನೆನಪಿಸ್ಕೊಂಡಾಗಲೆಲ್ಲ ಕಣ್ಣಲ್ಲಿ ನೀರು ಬರದೇ ಇರ್ತೇನೆ ಸರ್. ಈಗಲೂ ಕಾಯ್ತಾ ಇದ್ದೀನಿ ಸರ್, ಇನ್ನೊಂದು ಯುದ್ಧ ಆದರೆ ಪಾಕಿಸ್ತಾನವನ್ನು ನಾಶ ಮಾಡಬೇಕು, ಇಲ್ಲ ನಾನು ನಾಶ ಆಗ್ಬಿಡ್ಬೇಕು ಅಂತ ಪ್ರತಿ ಬಾರಿ ಅವ್ರನ್ನ ನೆನಪಿಸ್ಕೊಂಡಾಗ ನಾನು ನೆನಪಿಸ್ಕೊಳ್ತಾ ಇರ್ತೀನಿ ಅಂತ ಯಾವುದೋ ಸಿಖ್ ರೆಜಿಮೆಂಟಿನ ಹುಡುಗ ಹೇಳ್ತಾನೆ. ಅದು ಯಾವ ತಂದೆ ತಾಯಿ ಮಗನೋರಿ, ಆ ಹುಡುಗ ನಮಗೋಸ್ಕರ ಇಷ್ಟು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರ್ತಾನಲ್ಲ, ಯಾವತ್ತಾದರೂ ನೆನಪಿಸ್ಕೊಂಡಿದ್ದೀವ? ಕಾರ್ಗಿಲ್ ಕದನವನ್ನು ನೆನಪಿಸ್ಕೊಳ್ಳಿ. ಯುದ್ಧ ಶುರುವಾಗಿ ಹೋಗಿದೆ. ಯುದ್ಧ ಶುರುವಾಗೋ ಹೊತ್ತಿನಲ್ಲಿ ಈ ದೇಶದ ಒಬ್ಬ ತರುಣ ಪ್ರಾಣ ಕೊಡ್ತಾನೆ. ಮನೋಜ್ ಕುಮಾರ್ ಪಾಂಡೆ ಅಂತ ಅವನ ಹೆಸರು. 22 ವರ್ಷದ ಹುಡುಗ, ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡ. ಸಾಫ್ಟ್ವೇರ್ ಉದ್ಯೋಗಕ್ಕೆ ಹೋಗಲಿಲ್ಲ, ನೇರವಾಗಿ ಸೈನ್ಯಕ್ಕೆ ಹೋಗಿ ಜಾಯಿನ್ ಆಗ್ತೀನಿ ಅಂತ ಬಂದ. ಎಲ್ಲ ಟೆಸ್ಟ್ ಪಾಸ್ ಆಯ್ತು. ಕೊನೆಯ ಪ್ರಶ್ನೆ ಅವನನ್ನು ಕೇಳಿದ್ರು, ಎಲ್ಲ ಬಿಟ್ಟು ಸೈನ್ಯಕ್ಕೆ ಬರಬೇಕು ಅಂತ ಯಾಕೆ ಇಚ್ಛೆ ಪಡ್ತಿದ್ಯಾ? ಮನೋಜ್ ಕುಮಾರ್ ಪಾಂಡೆ ಹೇಳ್ದ, ಏನಕ್ಕೂ ಇಲ್ಲ ಸರ್, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ನನಗೆ ಪರಮ್ವೀರ್ ಚಕ್ರ ತಗೋಬೇಕು ಅಂತ. ಇನ್ಯಾವ ಕಂಪನಿನೂ ಕೊಡಲ್ಲ ಸರ್, ಅದನ್ನ ನೀವು ಮಾತ್ರ ಕೊಡೋದು, ಅದಕ್ಕೋಸ್ಕರ ಬಂದಿದ್ದೀನಿ ಅಂದ್ಬಿಟ್ಟಾರೆ. ಆ ಮಾತನ್ನು ಕೇಳಿ ಅವನಿಗೆ ಕೆಲಸ ಏನೋ ಸಿಕ್ತು. ಅದೃಷ್ಟವೋ ದುರದೃಷ್ಟವೋ 2 ವರ್ಷಕ್ಕೆ ಯುದ್ಧ ಘೋಷಣೆ ಆಗೋಯ್ತು. ಯಾವ ಥರ ಯುದ್ಧ ಮಾಡ್ದ ಈ ತರುಣ ಅಂದ್ರೆ, ತನ್ನ ಟೀಮನ್ನು ಕರ್ಕೊಂಡು ಕೊರಕುಲುಗಳಲ್ಲಿ ಪಾಕಿಸ್ತಾನದ ಪಾಪಿಗಳಿಗೆ ಕಾಣದಂತೆ ಹಿಂದಿನಿಂದ ಹೋಗಿ ಬೆಟ್ಟದ ತುದಿಗೆ ನಿಂತ್ಕೊಂಡ. ಪಾಕಿಸ್ತಾನದ 3 ಬಂಕರ್ಗಳು ಕಣ್ಣೆದುರಿಗೆ ಕಾಣ್ತಾ ಇವೆ. ಆ ಕತ್ತಲ್ನಲ್ಲಿ ಏನ್ ಮಾಡ್ದ, ತನ್ನ ಬ್ಯಾಗ್ನಲ್ಲಿದ್ದ ಗ್ರೆನೇಡ್ ಅನ್ನು ತೆಗೆದು ಅವ್ರ ಮೇಲೆ ಎಸ್ದ. 2 ಬಂಕರ್ಗಳು ಛಿದ್ರವಾಗೋಯ್ತು. 3ನೇ ಬಂಕರ್ನಿಂದ ಹಾರಿದ ಗುಂಡು ಇವನ ಕೈಯನ್ನ ಛಿದ್ರ ಮಾಡ್ತಂತೆ, ಬಲಗೈನ. ಆ ಬಲಗೈ ನೇತಾಡ್ತಾ ಉಳಿದು ಬಿಡುತ್ತಂತೆ. ಮನೋಜ್ ಕುಮಾರ್ ಪಾಂಡೆ ತನ್ನ ಗೆಳೆಯರನ್ನು ಕರೆದು ಹೇಳಿದಂತೆ, ನೇತಾಡ್ತಾ ಇರೋ ಕೈ ತುಂಬಾ ತೊಂದರೆ ಕೊಡ್ತಾ ಇದೆ, ಪೂರ್ತಿ ತುಂಡಾಗಿದ್ರೆ ಬೇಜಾರಿರ್ತಿರ್ಲಿಲ್ಲ, ಈ ಕೈಯನ್ನ ನನ್ನ ಸೊಂಟಕ್ಕೆ ನನ್ನ ಬೆಲ್ಟಿಂದ ಕಟ್ಟಿಬಿಡ್ತೀರಾ ಅಂತ ಕಟ್ಟಿಸ್ಕೊಂಡ.
ಇನ್ನೊಂದು ಕೈಯಲ್ಲಿ ಗ್ರೆನೇಡ್ ಹಿಡ್ಕೊಂಡು ಮುಂದಕ್ಕೆ ಹೋಗಿ ಮತ್ತೊಂದು ಬಂಕರ್ನ ಮೇಲೆ ದಾಳಿ ಮಾಡಿದ. ಪಾಕಿಸ್ತಾನದ ಬಂಕರ್ ಛಿದ್ರವಾಗೋಯ್ತು. ಆದರೆ ಅತ್ತಲಿಂದ ಹಾರಿದ ಗುಂಡೊಂದು ಇವನ ಹಣೆ ಹೊಕ್ತು, ಕೆಳಗೆ ಬಿದ್ದ. ಬೀಳೋಕ್ಕಿಂತ ಮುಂಚೆ ಭಾರತದ ಧ್ವಜವನ್ನ ಅಲ್ಲಿ ಹೂತು ಹೇಳ್ತಾನೆ, ಈ ಗುಡ್ಡ ನಮ್ಮ ವಶವಾಗಿದೆ ಅಂತ ಕೆಳಗಿನವ್ರಿಗೆ ಸುದ್ದಿ ಮುಟ್ಟಸರಪ್ಪ ಅಂತ ಭಾರತ್ ಮಾತೆಗೆ ಜೈಕಾರ ಹೇಳ್ತಾ ಪ್ರಾಣ ಕೊಟ್ಟು ಬಿಟ್ಟಾರಿ. ಮನೋಜ್ ಕುಮಾರ್ ಪಾಂಡೆ ಅವನು ಅಂದ್ಕೊಂಡಂತೆ ಅವನಿಗೆ ಪರಮವೀರ್ ಚಕ್ರ ಸಿಕ್ಬಿಡ್ತು. ಪುಣ್ಯಾತ್ಮ, ನಾನು ಕಣ್ಣಾರೆ ನೋಡಿದ್ದೆ ಅವತ್ತಿನ ಕಾರ್ಯಕ್ರಮ. ಪರಮವೀರ್ ಚಕ್ರ ಪ್ರದಾನ ಆಗಬೇಕು. ಆ ಹೆಣ್ಮಗಳು ಹೇಳ್ತಾಳೆ, ಈ ಪುಣ್ಯಾತ್ಮ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದಾನೆ, ಸಾಲುಗಳು ಎಷ್ಟು ಚೆನ್ನಾಗಿವೆ, ತರುಣರಿದ್ರೆ ಎದೆ ಮೇಲೆ ಕೆತ್ಕೋಬೇಕು. ಅವನು ಹೇಳ್ತಾನೆ, ಅಕಸ್ಮಾತ್ ನನ್ನ ರಕ್ತದ ತಾಕತ್ತನ್ನು ತೋರಿಸೋಕ್ಕಿಂತ ಮುಂಚೆ ಮೃತ್ಯು ನನ್ನ ಹತ್ರ ಬಂದರೆ ನಾನು ದೇವರಾಣೆಗೂ ಆ ಮೃತ್ಯುವನ್ನು ಕೊಂದುಬಿಡ್ತೀನಿ, ನನ್ನ ತಾಕತ್ ತೋರಿಸಿಯೇ ಸಾಯ್ತೀನಿ ಅಂತಂದ ಅವನು. ಹಂಗೆ ಬರ್ಕೊಂಡಿದ್ದ ಅವನು. ಅವಳದನ್ನು ಓದಿ ಹೇಳಿದ್ಲು. ಪರಮವೀರ್ ಚಕ್ರನ ಅವ್ರ ತಾಯಿ ಸ್ವೀಕಾರ ಮಾಡಿದ್ಲು. ಪ್ರೆಸ್ನವರೆಲ್ಲ ಸುತ್ತುವರೆದು ಕೇಳಿದ್ರು, ಅಮ್ಮ ನಿಮ್ಗೆ ಹೆಂಗ ಅನ್ಸುತ್ತೆ? ಆ ತಾಯಿ ಹೇಳಿದ್ಲು, ಏನಪ್ಪ ಅನ್ಸೋದು, ಮೊದಲೆಲ್ಲ ಇವನ ನನ್ನ ಮಗ ಅನ್ಕೊಂಡಿದ್ದೆ, ಆದ್ರೆ ನನ್ಗೀಗ ಗೊತ್ತಾಯ್ತು ಇವನ್ ನನ್ನ ಮಗ ಅಷ್ಟೇ ಅಲ್ಲ, ದೇಶದ ಮಗ. ಅವನ್ ಸತ್ತಾಗ ನಾನು ಯಾಕೆ ಕಣ್ಣೀರಿಡ್ಲಿ ಅಂತ ಈಗ ಅನ್ಸುತ್ತೆ ಅಂತ ತಾಯಿ ಹೇಳ್ತಾಳಲ್ಲ. ಎಂತ ಮಹಾ ತಾಯಿ ಇರಬೇಕು. ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿ, ಇಬ್ರು ಹುಡುಗರು ಒಂದೇ ಮನೆಯವರು ಯುದ್ಧಕ್ಕೆ ಅಂತ ಹೋದವರು. ಅಮನ್ ಕಾಲಿಯ, ಅಮೋಲ್ ಕಾಲಿಯ. ಅಮನ್ ದೊಡ್ಡವನು, ಅಮೋಲ್ ಚಿಕ್ಕವನು. ಯುದ್ಧಕ್ಕೆ ಹೋದ್ರು, ಯುದ್ಧ ಮಾಡ್ತಾ ಇದ್ರು. ಚಿಕ್ಕ ಹುಡುಗ ಅಮೋಲ್ಗೆ ದೊಡ್ಡವನಿಗೆ ಮದುವೆ ಆಗಿತ್ತು, ಚಿಕ್ಕವನಿಗೆ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆದವನು ಹೋಗಿದ್ದ. ಯುದ್ಧ ಮುಗಿಸ್ಕೊಂಡು ಬಂದ ತಕ್ಷಣ ಮದುವೆ ಆಗ್ತೀನಿ ಅಂತ ಹೇಳ್ದ. ಕಿರಿ ಹುಡುಗ ಬರಲೇ ಇಲ್ಲ ರೀ. ಅವನ ಶವ ಮನೆಗೆ ಬಂತು. ಅವರಪ್ಪ ಅಮ್ಮ ಎಲ್ಲ ನಿಂತಿದ್ದಾರೆ. ಆದರೆ ಅಪ್ಪನ ತಾಕತ್ ಎಂಥದ್ದು ಅಂದರೆ, ಮಗನೆದುರಿಗೆ ನಿಂತು ಭಾವುಕರಾಗಿ ಕಣ್ಣು ನೀರು ತುಂಬಿಕೊಂಡು ಹೇಳ್ತಾರಂತೆ, ಮಗು ನಿನ್ನ ಕಿರಿಮಗ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದೆ ಕಣೋ, ನೀನ್ ನನ್ನ ಕಿರಿಮಗ ಇರ್ಬೋದು, ಆದರೆ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟಿಯಲ್ಲೋ ಮಗನೇ, ಎಂಥ ಕೆಲಸ ಮಾಡಿದ್ಯಪ್ಪ ಅಂತ ಮಗನ ಶವಕ್ಕೆ ಸೆಲ್ಯೂಟ್ ಹೊಡೆಯುವಂತ ತಂದೆ ಇದ್ದಾರಲ್ರಿ. ಈ ದೇಶದ ಕಥೆ ಯಾವಾಗಲಾದ್ರೂ ಯೋಚನೆ ಮಾಡಿ. ಸಂದೀಪ್ ಉನ್ನಿಕೃಷ್ಣನ್ ನಮ್ಮ ನಾಡಿನ ತರುಣ. ಅವನು ಒಂದೊಂದು ಆಪರೇಷನ್ ಅಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಪ್ರಾಣ ಕೊಟ್ಟ. ಅವನ ಗೆಳೆಯರು ಹೇಳಿದ್ದೇನೆ, ಅವರಪ್ಪ ಹೇಳ್ತಿರ್ತಾರೆ. ಹೇಳಿದ್ರಂತೆ ಅವನಿಗೆ, ಸಂದೀಪ್ ಈಗ ಹೋಗೋ ಹೊತ್ತಲ್ಲ ಕಣೋ, ಅವರೆಲ್ಲ ಅಲ್ಲಿದ್ದಾರೆ, ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂದಾಗ ಸಂದೀಪ್ ಹೇಳ್ತಾನಂತೆ, ನಮಗೆ ತಯಾರು ಮಾಡಿರೋದೇ ಕಮಾಂಡೋಗಳಾಗಿ ಪ್ರಾಣ ಕೊಡ್ಲಿಕ್ಕೆ ಕಣೋ, ನಾನು ಮುಂದೆ ಹೋಗ್ತೀನಿ, ನಾನು ಮುಂದೆ ಹೋಗಿ ಜಾಗ ಕ್ಲಿಯರ್ ಮಾಡ್ಕೊಳ್ತೀನಿ, ನೀವು ಹಿಂದಿಂದ ಬಂದು ಅಟ್ಯಾಕ್ ಮಾಡಿ ಅಂತ ಮುಂದಕ್ಕೆ ಹೋದ. ಜಾಗ ಕ್ಲಿಯರ್ ಮಾಡಿಕೊಟ್ಟ ಸಂದೀಪ್ದೇ ಪ್ರಾಣ ಹೋಗ್ಬಿಟ್ಟಿತ್ತು. ಅವ್ರ ತಂದೆಗೆ ಗೊತ್ತಿಲ್ಲ ವಿಷಯ. ಅವ್ರು ಹೇಳ್ತಾರೆ, ಅವ್ರು ಈಗಲೂ ಬೆಂಗಳೂರಿನಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡುವಾಗ ಹೇಳ್ತಾರೆ, ಯುದ್ಧ ಆಗ್ತಿದೆ, ಗಲಾಟೆ ಆಗ್ತಿದೆ ಅಂತ ಗೊತ್ತಿತ್ತು ಚಕ್ರವರ್ತಿಯವರೇ, ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಪೂಜೆ ಮಾಡ್ಕೊಂಡು ಬರೋಷ್ಟು ಹೊತ್ತಿಗೆ ಸುದ್ದಿ ಬಂತಂತೆ, ನಿಮ್ಮ ಮಗ ತೀರ್ಕೊಂಡಿದ್ದಾನೆ ಅಂತ. ನಾವು ಅದರ ನಂತರ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ. ದೇವ್ರು ನಮ್ಗೆ ಮೋಸ ಮಾಡಿಬಿಟ್ಟ, ಅಂಥ ಒಳ್ಳೆ ಮಗನನ್ನು ಕಸಿದ್ಕೊಂಡ್ಬಿಟ್ಟ ಅಂದ್ರು. ನಾನು ಹುತಾತ್ಮನಾದ ಬಿಡಿ ಅಂದ್ರೆ ಬೈದ್ರು ನಂಗೆ. ಏನು ಹುತಾತ್ಮನೋ, ಯಾವ ದೇಶಕ್ಕೋಸ್ಕರ ಹುತಾತ್ಮನಾದ ಅವನು? ಈ ದೇಶ ಉದ್ಧಾರ ಆಗಲಿ ಅಂತ ನನ್ನ ಮಗ ಸತ್ತ, ನೀವೆಲ್ಲ ಸೇರಿ ಹಾಳು ಮಾಡಿಬಿಟ್ರಲ್ಲ ಈ ದೇಶನ ಅಂತ ಅವ್ರು ಹೇಳಬೇಕಾದ್ರೆ ದೇವರಾಣೆಗೂ ಉತ್ತರ ಇರಲಿಲ್ಲ ರೀ. ಕರೆಕ್ಟ್, ಹಾಳು ಮಾಡ್ಬಿಟ್ವಲ್ಲ ನಾವೆಲ್ಲ. ಯಾತಕ್ಕೋಸ್ಕರ ಸಂದೀಪ್ ಪ್ರಾಣ ಕೊಡಬೇಕಿತ್ತು? ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದಿತ್ತು, ಅವನು ನಿಮ್ ಓಟ್ ಗಳಿಸ್ಕೊಂಡು MLA ಆಗ್ಬೋದಿತ್ತು, MP ಆಗ್ಬೋದಿತ್ತು, ಬೇಕಾದ ದುಡ್ಡು ಮಾಡ್ಕೊಂಡು ಹಾಯಾಗಿರ್ಬೋದಿತ್ತು. ಯಾಕೆ ಸಾಯ್ಬೇಕಿತ್ತು? ಯಾವತ್ತಾದ್ರೂ ಉತ್ತರ ಇದೆಯಾ ನಮ್ಮ ಹತ್ರ? ನಾನು ಹೇಳಿದೆ, ಉತ್ತರ ಇಲ್ಲ ಅಪ್ಪಾಜಿ, ನನ್ನ ಹತ್ರ ದೇವರಾಣೆಗೂ ಉತ್ತರ ಇಲ್ಲ. ಅವ್ರ ತಾಯಿ ಒಂದಿನ ನಾವು ಊರಿಗೆ ಕಾರ್ಯಕ್ರಮಕ್ಕೆ ಕರೆಸಿದಾಗ ಯಾವತ್ತೂ ಮಾತಾಡದೆ ಇರೋರು ಬಂದು ಸ್ಟೇಜ್ ಮೇಲೆ ಮಾತನಾಡ್ತಾ ಹೇಳಿದ್ರು, ನನ್ನ ಮಗ ತೀರ್ಕೊಂಡ್ಮೇಲೆ ಒಂದಿನ ಮನೆಯಲ್ಲಿಲ್ಲ, ನಾನು ಊರು ತುಂಬ ಸುತ್ತಾಡ್ತಿದ್ದೀನಿ, ತರುಣ್ರಿಗೆ ನನ್ನ ಮಗನ ಥರ ಆಗ್ರಪ್ಪ ಅಂತ ಹೇಳಲಿಕ್ಕೆ. ಎಷ್ಟಾದರೂ ಕೂಡ ನನ್ನ ಮಗನನ್ನು ಮರಿಲಿಕ್ಕಾಗಲ್ಲ. ಅವನ ಕೊನೆ ದಿನ ಹೋಗ್ಬೇಕಾದ್ರೆ ಅಪ್ಪನ ಬೈಕ್ ಮೇಲೆ ಕೂತಿದ್ದಂತೆ, ತಾಯಿ ಕೈಯನ್ನು ಹಿಡ್ಕೊಂಡಿದ್ದಂತೆ, ಕೊನೆವರೆಗೂ ಕೈಯನ್ನು ತುದಿವರೆಗೂ ಹಿಡ್ಕೊಂಡು ಹೋದ. ನನಗದು ಕೊನೆ ಅಂತ ಯಾವಾಗಲೂ ಅನ್ನಿಸ್ಲೇ ಇಲ್ಲ ಕಣೋ. ಈಗಲೂ ಕೂಡ ಯಾವಾಗಲಾದ್ರೂ ಮಧ್ಯ ಕನಸಿಗೆ ಬರ್ತಾನಂತೆ ಆ ತಾಯಿಗೆ. ನನಗೆ ಆ ತಾಯಿ ನೆನಪಿಸ್ಕೊಂಡಾಗ್ಲಿಲ್ಲ ಅಯ್ಯೋ ಅನ್ಸತ್ರಿ. ಆ ತಾಯಿ ಹೇಳ್ತಾಳೆ, ಮಧ್ಯರಾತ್ರಿ ಯಾವಾಗಲೂ ಒಂದ್ಸಲ ಕನಸಲ್ಲಿ ಬರ್ತಾನಂತೆ, ಟ್ರೈನಿಂದ ಇಳಿಯೋ ಹಂಗೆ ಇಳಿತಾನಂತೆ, ಮೆಟ್ಲ ಮೇಲೆ ನಿಂತ್ಕೊಂಡು ಅಲ್ಲೆಲ್ಲ ನಿಂತಿರೋ ತಾಯಿ ತಂದೆಗೆಲ್ಲ ಟಾಟಾ ಮಾಡಿ ಟ್ರೈನ್ ಮುಂದಕ್ಕೆ ಹೋಗ್ಬಿಡುತ್ತಂತೆ, ಅವನು ಹೊರಟು ಬಿಡ್ತಾನಂತೆ. ಆ ತಾಯಿ ಹೇಳ್ತಾಳೆ, ಒಂದೇ ಮಧ್ಯಾಹ್ನ ಸ್ಟೇಷನಲ್ಲಿ ಇಳಿ ಅಂತ ಅವನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಕಣೋ, ಅವನಿನ್ ಇಳಿಯಲ್ಲ ಅಂತ ನನ್ನ ಮನಸ್ಸು ಎದ್ದ ತಕ್ಷಣ ಹೇಳುತ್ತೆ, ಆಮೇಲೆ ನಿದ್ದೆ ಬರೋದೇ ಇಲ್ಲ, ಏನ್ ಮಾಡಬೇಕು ಅಂತ ಅರ್ಥ ಆಗಲ್ಲ ಅಂತ ತಾಯಿ ಹೇಳ್ತಾಳೆ. ಯಾವತ್ತಾದ್ರೂ ಒಂದು ದಿನ ಈ ತಂದೆ ತಾಯಿಯರ ನೆನಪಾಗಿದೆಯಾ? ಯಾರ್ದೋ ಮಕ್ಕಳು ಎಲ್ಲೋ ಪ್ರಾಣ ಕೊಡ್ತಾರೆ, ನಾವು ಮಾತ್ರ ನೆಮ್ಮದಿಯಿಂದ ಆರಾಮಾದ ಬದುಕನ್ನು ಬದುಕ್ತೀವಿ. ಏನ್ ಮಾಡ್ತಿರೋ ಬಿಡ್ತಿರೋ, ಕೊನೆ ಪಕ್ಷ ಒಂದು ಹನಿ ಕಣ್ಣೀರಾದರೂ ಅವ್ರಿಗೆ ಸುರಿಸ್ರಿ. ಹೆಂಡತಿ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸ್ಕೊಂಡು ಸಾಯ್ತಾ ಇರ್ತೀವಿ, ನಮ್ಮ ಮಕ್ಕಳು ಹಾಳಾಗಿ ಹೋದ್ರಲ್ಲ ಅಂತ ಕಣ್ಣೀರು ಸುರಿಸ್ತಾ ಇರ್ತೀವಿ.
ಒಂದೇ ಒಂದಿನ ಯಾರದ್ದೋ ಮಗ ನನಗೋಸ್ಕರ ಪ್ರಾಣ ಕೊಟ್ನಲ್ಲ ಅಂತ ಕಣ್ಣೀರು ಸುರಿಸಬೇಕು ಅನ್ನೋ ಅವಕಾಶ ಬಂದಾಗ ಕಳ್ಕೊಳ್ಬೇಡಿ. ಇವತ್ತೇನಾದ್ರೂ ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ರೆ ಅಕ್ಕಪಕ್ಕದವ್ರು ನೋಡಿ ನಕ್ಕು ಬಿಡ್ತಾರೆ ಅಂತ ತಡ್ಕೊಳಕ್ ಹೋಗ್ಬೇಡಿ. ಹತ್ತು ಬಿಡೋಣ. ಇವತ್ತು ದೇವರನ್ನು ಪ್ರಾರ್ಥಿಸ್ಕೊಳ್ಳಿ. ಹೇ ಭಗವಂತ, ಅದು ಯಾರು ನನಗೋಸ್ಕರ ಪ್ರಾಣ ಕೊಟ್ಟರೋ ಅವರಿಗೆ ಶಕ್ತಿ ಕೊಡಪ್ಪ. ಇನ್ನು ಪ್ರಾಣ ಕೊಡ್ಲಿಕ್ಕೆ ಹೊರಟಿದ್ದಾರಲ್ಲ ಅವರಿಗೂ ಅಪರೂಪದ ಶಕ್ತಿಯನ್ನು ಕೊಟ್ಟು ಅವರನ್ನು ಜೀವಂತವಾಗಿ ಉಳಿಸುವಂತ ತ್ಯಾಗದ ಆ ಭಾವನೆಯನ್ನ ನಮ್ಮ ಮನಸ್ಸಿನಲ್ಲಿ ಮೂಡ್ಕೊಂಡು ಆ ಭಗವಂತನಲ್ಲಿ ಕೇಳ್ಕೊಂಡು